ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಇದು ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಟಿ ಬ್ಲಾಗ್ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕಿಚನ್ ಮೇಕೋವರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಈ ವಿಡಿಯೋದಲ್ಲಿ ಎಂಡ್ ಮಾಡಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಪ್ರಾಡಕ್ಟ್ಸ್ನ ತೊಗೊಂಡಿರೋದಿರ್ಬೋದು, ಯಾವ್ಯಾವ ಪ್ರಾಡಕ್ಟ್ನ ತೊಗೊಂಡೆ, ಎಲ್ಲೆಲ್ಲಿ ತೊಗೊಂಡೆ ಅನ್ನೋದನ್ನು ಪೂರ್ತಿ ನಿಮ್ಮ ಡೀಟೇಲ್ ಆಗಿ ವಿಡಿಯೋ ಮುಖಾಂತರ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಗೆ ಕೂಡ ಏನಾದರೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗ್ರಾಸರೀಸ್ನೆಲ್ಲ ನ್ಯೂಸ್ ಪೇಪರ್ ಮೇಲೆ ಶಿಫ್ಟ್ ಮಾಡಿಕೊಂಡು ಮೇಲ್ಗಡೆ ಕಂಟೈನರ್ಸ್ ಎಲ್ಲ ತೊಗೊಂಬಂದು ತೊಳಿತಾ ಇದ್ದೆ. ಹೆಂಗೋ ಮನೇಲಿ ಇದ್ದಾರೆಲ್ಲ ಫ್ರೀ ಆಗಿದ್ದಾರಲ್ಲ ಅಂದ್ಬಿಟ್ಟು ಕೈಗೆ ಮೊಬೈಲ್ ಕೊಟ್ಟರೆ ರವಿ ಕೈಲಿ ನನ್ನ ಕಮೆಂಟ್ರಿ ಮಾಡ್ತಾಯಿದ್ರು ಅಂತಂದರೆ ಕ್ಲೀನ್ ಮಾಡಿಕೊಂಡು, ಅಂದರೆ ನಾವು ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಲ್ವ, ಹಿಂದ್ಗಡೆ ವಾಯ್ಸ್ ಓವರ್ ಕೊಡ್ತಾ ಇರ್ತೀವಲ್ಲ, ಅದನ್ನು ಅವ್ರು ಹೆಂಗೆ ಕಮೆಂಟ್ ಮಾಡ್ತಾಯಿದ್ರು ಅಂತ ನೋಡಿ. ನಾವು ಡಿಮಾರ್ಟಲ್ಲಿ ತಂದಾಗ ಇದು ವರ್ಷದಲ್ಲಿ ನಾವು ಒರೆಸ್ಬಿಟ್ಟು ಇದು ಮಾಡಿದ್ದು, ಅದು ಬಿಟ್ಟರೆ ಇದೇ ಫಸ್ಟ್ ಟೈಮು ನಾವು ತೊಳಿತಾ ಇರೋದು. ಕೋಪ ಬರ್ಸ್ತೀಯ ನಮ್ಮ ಧರ್ಮಪತ್ನಿಯವರು ಕೋಪ ಮಾಡ್ಕೊಂಡಾದ್ರೂ ತೊಳಿತಾ ಇದ್ದಾರೆ. ಇದಕ್ಕೆ ಅವ್ರ ತಾಯಿಯವರು ಸಾಥ್ ಕೊಡಲ್ಲ ಈ ವರ್ಕ್ ಮಾಡೋದಕ್ಕೆಲ್ಲ. ಅವ್ರಿಗೆ ತಿಕ್ಕಲ್ ತೊಳೆದ್ರೆ ಆಗಲ್ಲ. ಅವ್ರ ತಾಯಿಯವ್ರ ಮೇಲೆ ಕೋಪ ಮಾಡ್ಕೊಂಡು ಇವರು ಆದರೂ ಬೆಂಬಿಡದೆ ಈ ವರ್ಕನ್ನು ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ನೀಟ್ ಮಾಡಬೇಕು ಅಂತ. ನೋಡಿ ಅದು ನೋಡಿ ಫ್ರೆಂಡ್ಸ್ ಎಲ್ಲ ಹೇಗಿದೆ ನೋಡಿ ಫ್ರೆಂಡ್ಸ್, ತುಂಬ ಗಲೀಜಾಗಿದೆ ಫ್ರೆಂಡ್ಸ್. ಸಂಧ್ಯಾಶ್ರೀ ಅವರು ಅವರ ಕೈ ಚಳಕನ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಇಷ್ಟು ಬೆಳ್ಳಗಾಗ್ತಾ ಇದೆ ಫ್ರೆಂಡ್ಸ್. ಅವ್ರು ತುಂಬ ಶ್ರಮ ಪಡ್ತಾ ಇದ್ದಾರೆ ಫ್ರೆಂಡ್ಸ್ ಸಂಧ್ಯಾಶ್ರೀ ಅವರು. ನೋಡಿ ಫ್ರೆಂಡ್ಸ್ ಅವ್ರ ಕೈ ಎಷ್ಟು ಸಾಫ್ಟ್ ಆಗಿರೋದು ರಫ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಲ್ಲ ತುಂಬಾ ಇದಿದೆ ಫ್ರೆಂಡ್ಸ್, ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಇದೆಲ್ಲ ಮಾಡೋದು ಅಂದರೆ ನಾವು ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ಅದಕ್ಕೆ ನೀರು ಹಾಕಬೇಕು, ಸೋಪ್ ಹಾಕಬೇಕು, ಉಜ್ಜಬೇಕು, ತೊಳಿಬೇಕು. ಸಂಧ್ಯಾಶ್ರೀ ಅವರು ಇದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಅದೇ ನಮ್ಮ ಖುಷಿ ವಿಚಾರ. ಆ ತೊಳೆಯೋದನ್ನ ಅವ್ರ ತಾಯಿಯವ್ರನ್ನ ಎದುರಾಕೊಂಡು ತೊಳಿಬೇಡ ಅಂತಕ್ಕಂಥ ಮಾತು ಹೇಳಿದ್ರು ಅವ್ರ ತಾಯಿಯವ್ರನ್ನ ಎದುರಾಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ತುಂಬ ಎಂಜಾಯ್ ಮಾಡಿಕೊಂಡು ಕ್ಲೀನ್ ಮಾಡ್ತಿದ್ದಾರೆ. ಸೊ ಹೀಗೆ ವಿಡಿಯೋ ಮಾಡಿದಾಗ ವಾಯ್ಸ್ ಓವರ್ ಕೊಡ್ತೀವಲ್ಲ, ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಲ್ಲ, ಅದನ್ನು ನೀನು ಹೆಂಗೆ ಮಾಡ್ತೇನೆ ನೋಡು ಅಂದ್ಬಿಟ್ಟು ರೇಗಿಸ್ಕೊಂಡು ಕೂತಿದ್ರು. ಇದು ಪರ್ಟಿಕ್ಯುಲರ್ ನನಗೆ ರೇಗಿಸೋಕ್ಕೋಸ್ಕರ ಹೇಳಿದಂಥದ್ದು, ಬೇರೆ ಯಾರಿಗೂ ಇಮಿಟೇಟ್ ಮಾಡಿರೋದಲ್ಲ. ಸೊ ಸ್ವಲ್ಪ ಏನಾದರೂ ಈ ಥರ ಕಾಮಿಡಿ ಮಾಡ್ಕೊಂಡು ಕೆಲಸಗಳು ಮಾಡಿದ್ರೆ ಕೆಲಸಗಳು ಬೇಗ ಸಾಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದು. ಹಾಗೆ ಈ ಥರ ಕಂಟೈನರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆ ಒಣಗಾಕ್ಬಿಟ್ಟು ಕೆಳಗಡೆ ಬಂದೆ. ಕೆಳಗಡೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ ಅಂದ್ಬಿಟ್ಟು ಆ ಕಂಟೈನರ್ಸ್ ಎಲ್ಲ ಒಣಗೋ ಅಷ್ಟರಲ್ಲಿ ಸ್ವಲ್ಪ ಸ್ಟೀಲ್ ಕಂಟೈನರ್ಸ್ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಸ್ಟೀಲ್ ಕಂಟೈನರ್ಸ್ನ ತೊಳ್ಕೊಳ್ತಿದ್ದೆ. ಈ ಮನೆಗೆ ಬರೋಕ್ಕಿಂತ ಮುಂಚೆ ನನ್ನ ಪ್ಲಾನಿಂಗ್ ಏನಿತ್ತು ಅಂದರೆ ಫುಲ್ಲು ಸ್ಟೀಲ್ ಕಂಟೈನರ್ಸ್ನೇ ಇಡೋಣ, ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಗ್ಲಾಸಸ್ ಆಗಲಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಸುಮಾರು ಹುಡುಕ್ತೆ ನಾನು ಸ್ಟೀಲ್ ಕಂಟೈನರ್ಸಲ್ಲೇ ಸ್ವಲ್ಪ ವಿಸಿಬಲ್ ಅಂದರೆ ಒಳಗಡೆ ಏನಿದೆ ಗ್ರಾಸರೀಸ್ ಅಂತ ಗೊತ್ತಾಗೋ ಥರ ಇರುತ್ತಲ್ಲ, ಆ ಥರ ಕಂಟೈನರ್ಸ್ ಸಿಗುತ್ತೆ ಅಂತ ಸುಮಾರು ಹುಡುಕ್ತೆ, ಬಟ್ ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ಮನೇಲಿರೋ ಅಂಥ ಸ್ಟೀಲ್ ಐಟಮ್ಸಲ್ಲಿ ತುಂಬ ರೇರಾಗಿ ಬಳಸ್ತೀವಲ್ಲ ಆ ಥರ ಗ್ರಾಸರೀಸನ್ನ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ, ಇನ್ನು ಮಿಕ್ಕಿದ್ದನ್ನು ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದೆ. ಸ್ಟೀಲ್ ಕಂಟೈನರ್ನ ತೊಳೆದು ಅದನ್ನು ಸ್ವಲ್ಪ ಹೊತ್ತು ಒಣಗಲಿ ಅಂತ ಇಟ್ಬಿಟ್ಟು ಮತ್ತೆ ಮೇಲ್ಗಡೆ ಬಂದು ಇದನ್ನೆಲ್ಲ ಒಣಗಾಕಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ. ಸ್ವಲ್ಪ ನೀರು ಉಳ್ಕೊಂಡ್ರೂ ಸಾಕು, ಅದರಲ್ಲಿ ಗ್ರಾಸರೀಸ್ ಎಲ್ಲ ಹಾಳಾಗಿಬಿಡುತ್ತೆ. ಆಮೇಲೆ ಆ ರಬ್ಬರ್ ಲಾಕ್ ಇದೆ ಅಲ್ಲ, ಅದು ಹೇರ್ ಲಾಕು, ಅದನ್ನು ಅಷ್ಟೇ ಅದರಲ್ಲಿ ಸ್ವಲ್ಪ ನೀರು ಹೋದ್ರೂ ಸಾಕು, ಲಾಕ್ ಮಾಡಿದಾಗ ಅದರಲ್ಲಿರೋ ನೀರೆಲ್ಲ ಪ್ರೆಸ್ ಆಗಿಬಿಟ್ಟು ಮತ್ತೆ ಫುಲ್ಲು ಕಂಟೈನರೇ ಇದಾಗ್ಬಿಡುತ್ತೆ, ತೇವ ಆಗಿಬಿಡುತ್ತೆ. ಸೊ ಹಂಗಾಗಿ ಫುಲ್ಲು ಒಂದು ಚೂರು ನೀರು ಇಲ್ದಂಗೆ ಒಣಗಿಸಿ ಅದನ್ನ ಒರೆಸ್ಕೋಬೇಕು. ಈ ಕಂಟೈನರಲ್ಲಿರೋ ಡಿಸಡ್ವಾಂಟೇಜ್ ಅಂದರೆ ಅದೊಂದೇ, ಬಟ್ ಲಾಕಿಂಗ್ ಸಿಸ್ಟಮ್ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ಅದೇ ಸ್ವಲ್ಪ ಕ್ಲೀನಿಂಗ್ ಮಾತ್ರ ಸ್ವಲ್ಪ ಕಷ್ಟ. ಅದು ಕ್ಯಾಪನ್ನು ಸ್ವಲ್ಪ ಹುಷಾರಾಗಿ ನೀಟಾಗಿ ಸ್ವಲ್ಪನೂ ನೀರು ಇಲ್ದಿರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಮ್ಮ ಮನೆಯವ್ರು ಹೇಳ್ದಂಗೆ ನಾನು ಡಿಮಾರ್ಟಲ್ಲೇ ತೊಗೊಂಡು ಬಂದಿದ್ದು. ಅದು ಮನೆಗೆ ಬಂದ ಮೇಲೆ ಆಲ್ಮೋಸ್ಟ್ ಒಂದು 3 months ಆಯಿತು ಮನೆಗೆ ಬಂದಮೇಲೆ ತೊಗೊಂಡಿದ್ದು. ಬಟ್ ಅವ್ರು ಹೇಳಿದ್ರು ಒಂದೇ ಸರಿ ತೊಳೆದಿದ್ದು ಅಂತ. ಆಲ್ರೆಡಿ 2 to 3 times ತೊಳೆದಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬದಲ್ಲೂ ತೊಳೆದಿದ್ದೀನಿ, ಅವ್ರು ನೋಡಿಲ್ಲ ಅಷ್ಟೇ. ಹಾಗೆ ಮತ್ತೆ ಸ್ಟೀಲ್ದೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಅದರಲ್ಲೆಲ್ಲ ತಂದಿರೋ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಿಕೊಂಡೆ. ಆಗಲೇ ರವಿ ಒಂದು ಮಾತು ಹೇಳಿದ್ರಲ್ಲ, ಅಮ್ಮನ ಎದುರಾಕೊಂಡು ಮಾಡ್ತಿದ್ದಾಳೆ ಅಂತ. ಏನಕ್ಕೆ ಅಮ್ಮನ ಎದುರಾಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಪದೇ ಯಾಕಂದರೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ತೊಳೆದಿದ್ದೆ. ಮತ್ತು ಪದೇ ಏನಕ್ಕೆ ತೊಳೆದು ಎಲ್ಲ ಸ್ಟ್ರೈನ್ ಮಾಡ್ಕೋತೀಯ, ಮಗುನ ಇಟ್ಕೊಂಡು ಮಗು ನೋಡ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲೂ ಏನಕ್ಕೆ ಅಷ್ಟೆಲ್ಲ ಮೆಂಟಲಿ ಪ್ರೆಷರು ಮತ್ತು ಫಿಸಿಕಲಿನೂ ಪ್ರೆಷರು, ಏನಕ್ಕೆ ಸ್ಟ್ರೈನ್ ಮಾಡ್ಕೊಳ್ತೀಯ ಅನ್ನೋ ಉದ್ದೇಶಕ್ಕೆ ಬೈತಾ ಇರ್ತಾರೆ, ಪದೇ ಮಾಡಿದ್ನೇ ಮಾಡ್ತಾ ಇರಬೇಡ ಅಂತ. ಆದರೆ ನಾನೇನಂದರೆ ಹೆಂಗೋ ಕಿಚನ್ ಮೇಕೋ
ಓವರ್ ಮಾಡ್ತಿದ್ದೀನಲ್ಲ, ಇವಾಗ ಇನ್ನೊಂದು ಸರಿ ನೀಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಪದೇ ಪದೇ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂತ. ಹಾಗೆ ಇನ್ನೊಂದೇನಂದರೆ ನಮ್ಮ ಮನೆ ಕಿಚನ್ಗೆ ನಾವು ಚಿಮ್ನಿ ಹಾಕ್ಸಿಲ್ಲ. ಏನಕ್ಕಂದರೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ನಾವು ಒನ್ಸ್ ಇನ್ ಅ ವೈಲ್ ಯಾವಾಗಲೂ ಯೂಸ್ ಮಾಡ್ತೀವಿ, ಸುಮ್ಮನೆ ಹಾಕ್ಸಿದ್ದಾಯ್ತು ಅದು, ಯಾವಾಗಲೂ ಯೂಸ್ ಮಾಡೋದಕ್ಕೆ ಏನಕ್ಕೆ ಅಂತ. ನನಗೆ ಯಾಕೋ ಬೇಡ ಅನಿಸ್ತು. ಅದು ಅಲ್ಲದಿರೋ ನಮ್ಮ ಮನೆ ನಾವು ಗ್ಯಾಸ್ ಇಟ್ಟಿರೋ ಕಡೆನೇ ಒಂದು ಓಪನ್ ಕಿಟಕಿ ಇರೋದ್ರಿಂದ ಅವಶ್ಯಕತೆ ಇರಲ್ಲ. ಗಾಳಿ ಬೆಳಕು ಜೊತೆ ಧೂಳು ಆಮೇಲೆ ಹೊಗೆ ಆಯಿತು ತುಂಬ ಚೆನ್ನಾಗೇ ಹೋಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಇದುವರೆಗೂ ಏನೂ ಹಂಗೆ ಅನಿಸಲ್ಲ. ಬಟ್ ಯಾವಾಗಾದ್ರೂ ಕಿಟಕಿ ಕ್ಲೋಸ್ ಮಾಡಿದಾಗ ಸ್ವಲ್ಪ ಗಲೀಜಾಗುತ್ತೆ ಕಿಚನ್ನು, ಯಾಕಂದರೆ ಹೊಗೆ ತುಂಬಿಕೊಂಡು. ಮುಂಚೆ ಎಲ್ಲ ಕಿಚನ್ಗೆ ಆಗಲಿ ಮತ್ತು ಹಾಲ್ಗೆಲ್ಲ ಆಗಲಿ ಗವಾಕ್ಷಿ ಅಂತ ಇಡೋರು. ಯಾರೆಲ್ಲ ಈ ಪದ ಕೇಳಿದರೆ ಗವಾಕ್ಷಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗವಾಕ್ಷಿ ಅಂತ ಅಂದರೆ ಏನಂದರೆ ಮೇಲ್ಗಡೆ ರೂಫಲ್ಲಿ ಟಾಪಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಅಂದರೆ ಜಾಗ ಬಿಟ್ಬಿಟ್ಟು ಅದೇನಾದರೂ ಬೇಡ ಅಂದಾಗ ಅದನ್ನ ಮುಚ್ಕೊಳ್ಳೋದು, ಬೇಕಿದ್ದಾಗ ಹೊಗೆ ತುಂಬಿಕೊಂಡಾಗ ಆ ಟೈಮಲ್ಲಿ ಬೇಕಿದ್ದಾಗ ಗಾಳಿ ಬೆಳಕು ಬೇಕು ಅನ್ಸ್ದಾಗ ಅದನ್ನ ಓಪನ್ ಮಾಡ್ಕೊಳ್ಳೋರು. ಎಷ್ಟು ಚೆನ್ನಾಗಿ ಅಂದರೆ ಆಕಾಶನೇ ಕಾಣಿಸೋದು ಕೆಳಗಡೆ ಮಲ್ಕೊಂಡ್ರೆ. ಆದರೆ ಹೀಗೆಲ್ಲಿ ಗವಾಕ್ಷಿ, ಈಗೆಲ್ಲರ ಗವಾಕ್ಷಿ ಹಾಕ್ಸಿದ್ರೆ ಕಳ್ಳನಿಗೊಂದು ದಾರಿ ಮಾಡಿಕೊಟ್ಟಂಗೆ ಆಗತ್ತೆ ಅಷ್ಟೇ. ಹಾಗಾಗಿ ಇವಾಗ ಗಿವಾಕ್ಷಿ ಎಲ್ಲ ಏನೂ ಇಲ್ಲ. ಅಡುಗೆ ಮನೆಗೆ ಅದು ಚಿಮ್ನಿನೇ ಗತಿ, ಇಲ್ಲ ಕಿಟಕಿಗಳೇ ಗತಿ. ಸೊ ಹಾಗಾಗಿ ನಾವು ಚಿಮ್ನಿ ಹಾಕ್ಸಿಲ್ಲ. ಸೊ ಫಸ್ಟ್ ರ್ಯಾಕ್ ಫುಲ್ಲು ಸ್ಟೀಲ್ ಕಂಟೈನರ್ಸ್ ಇಟ್ಕೊಂಡು ಕೆಳಗಡೆ ಫುಲ್ ಪ್ಲಾಸ್ಟಿಕ್ ಕಂಟೈನರ್ಸ್ನ ಇಟ್ಕೊಂಡಿದ್ದೀನಿ. ಇದನ್ನು ಯಾಕೆ ನಾವು ಈ ಪಾರ್ಟ್ನ ಏನಕ್ಕೆ ಅಂದರೆ ಈ 2 ಸ್ಟೆಪ್ನ ಏನಕ್ಕೆ ಕ್ಲೋಸ್ ಮಾಡಿಸಿಲ್ಲ ಅಂತಂದರೆ ನಮ್ಮ ಅಮ್ಮಂಗೆ ಫುಲ್ ಹ್ಯಾಂಡಿ ಇರಬೇಕು, ಕೈಗೆ ತಕ್ಕಂತ ಸಿಗೋ ಥರ ಇರಬೇಕು. ಅಡುಗೆ ಮನೆಗೆ ಬಂತು ಅಂದರೆ ಅಮ್ಮ ಮಗಳಿಗೂ ಜಗಳ ಬೀಳುತ್ತೆ. ನಾನು ಇಡೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಇಡೋದು ನನಗೆ ಇಷ್ಟ ಆಗಲ್ಲ. ಯೂಶ್ವಲಿ ಇಬ್ಬರು ಹೆಣ್ಮಕ್ಳು ಸೇರ್ಕೊಂಡು ಅಡುಗೆ ಮಾಡಿದಾಗ ಇದೇ ಥರ ಪ್ರಾಬ್ಲಮ್ ಆಗುತ್ತಾ ಅನಿಸುತ್ತೆ. ನಿಮ್ಮ ಮನೇಲಿ ಏನಾದರೂ ಇದೇ ಥರ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದೇನಂದ್ರೆ ನಮ್ಮ ಅಮ್ಮಂಗೆ ಯಾವುದೇ ವಸ್ತುನ ಬಿಸಾಕೋದು ಇಷ್ಟ ಆಗಲ್ಲ. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಹಳೇದನ್ನು ಬಿಸಾಕಿ ಹೊಸದನ್ನ ದುಡ್ಡು ಕೊಡ್ತಾರೆ, ಅದರಲ್ಲಿ ಏನು ದೊಡ್ಡದಿಲ್ಲ, ಇರೋದನ್ನೇ ನೀಟಾಗಿ ಅಚ್ಚುಕಟ್ಟಾಗಿ ಯೂಸ್ ಮಾಡ್ಕೊಂಡಿರಬೇಕು. ಅದಲ್ದಿರೋ ಸಮಯ ಅಂದರೆ ಒಂದು ಉಳ್ಕಡ್ಡಿನೂ ಪ್ರಯೋಜನಕ್ಕೆ ಬರುತ್ತೆ. ಅದು ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಹೊಸದು ತಂದು ಇಟ್ಕೊಂಬಿಟ್ಟು ಇದು ಮಾಡಿದ್ರೆ ಅದೇನು ದೊಡ್ಡದಾಗಲ್ಲ. ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಯಾವಾಗಲೂ ನನಗೆ ಬುದ್ಧಿವಾದ ಹೇಳ್ತಿರ್ತಾರೆ. ಆದರೆ ನನಗೇನು ಅಂದರೆ ಸುಮಾರು ವರ್ಷದ ಒಂದು 30-40 ವರ್ಷದಿಂದ ಎಲ್ಲ ಹಳೇದನ್ನು ಇಟ್ಕೊಂಡಿದ್ರು. ಆಮೇಲೆ ಪ್ಲಾಸ್ಟಿಕ್ ಕಂಟೈನರ್ಸ್ನ ಒಂದಿಷ್ಟು ವರ್ಷ ಆದಮೇಲೆ ಯೂಸ್ ಮಾಡಬಾರ್ದು ಅಂತ ಇರುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಹೊಸದು ತಂದ್ಕೊಳ್ಳೋಣ ಅನ್ನೋ ಉದ್ದೇಶ ನಂದು. ಹಾಗಾಗಿ ಕೆಲವೊಂದನ್ನ ಹೊಸದು ತಂದ್ಕೊಂಡೆ, ಕೆಲವೊಂದನ್ನ ಅವ್ರ ಬಲವಂತಕ್ಕೆ ಹಳೇದನ್ನೇ ಇಟ್ಕೊಂಡು ಅದನ್ನೇ ಅಂದರೆ ಯಾವುದೂ ಬಿಸಾಕಿಲ್ಲ. ಬಟ್ ಪ್ಲಾಸ್ಟಿಕ್ ಏನಿತ್ತು, ಹಳೇ ಪ್ಲಾಸ್ಟಿಕ್ ಐಟಮ್ಸ್ ಏನಿತ್ತು ಅದನ್ನೆಲ್ಲ ಬಿಸಾಕಿದ್ವಿ. ಆವಾಗ ಅವರು ಅದನ್ನು ಕೂಡ ಪಾಟ್ ಏನಾದರೂ ಮಾಡೋಕ್ಕೆ ಇಟ್ಕೋಬೋದಾಗಿತ್ತು, ಎಲ್ಲ ಬಿಸಾಕ್ಬಿಡ್ತಿ ಅಂತ ನನ್ನ ಮೇಲೆ ಫುಲ್ಲು ಈಗಲೂ ಫೈಟ್ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೋ ಅವರು ಹಳೆ ವಸ್ತುಗಳನ್ನ ಎಷ್ಟೊಂದು ಇಟ್ಕೊಂಡಿದ್ರು ಪಾಪ, ಅದನ್ನೆಲ್ಲನೂ ಗುಜ್ರಿಗೆ ಹಾಕ್ಬಿಟ್ರು ನಮ್ಮಪ್ಪ ಅಲ್ಲಿ ಮೇಲ್ಗಡೆ ಆದಾಗ. ಇವತ್ತಿನವರೆಗೂ ಆ ವಿಷಯ ಹಿಡ್ಕೊಂಡು ಜಗಳ ಆಗ್ತಾನೇ ಇರುತ್ತೆ. ಏನಕ್ಕೆ ಕೋಪ ಬರುತ್ತೆ ಅಂದರೆ, ಯಾಕಂದರೆ ಪಾಪ ಒಂದು 30-40 ವರ್ಷದಿಂದ ಆ ವಸ್ತುಗಳನ್ನ ಅವ್ರು ಇಷ್ಟಪಟ್ಟು ತೊಗೊಂಡಿರ್ತಾರೆ, ಇಲ್ಲ ತುಂಬ ಕಷ್ಟಪಟ್ಟು ತೊಗೊಂಡಿರ್ತಾರೆ, ಅವರು ಸ್ವಂತ ದುಡಿಮೆಯಿಂದ ತೊಗೊಂಡಿರ್ತಾರೆ. ಆ ವಸ್ತು ಮೇಲೆ ಏನೋ ಒಂಥರ ಸೆಂಟಿಮೆಂಟ್ ಇರುತ್ತೆ, ನಾನು ತೊಗೊಂಡಿದ್ದು ಅನ್ನೋದಿರುತ್ತೆ, ತುಂಬ ಜೋಪಾನ ಮಾಡಿರ್ತಾರೆ. ಅಂಥದ್ದನ್ನು ನಾವು ಹಾಳು ಮಾಡಿಬಿಟ್ರೆ ಬಿಸಾಕ್ಬಿಟ್ರೆ ಯೂಶ್ವಲಿ ಅಂಥವ್ರಿಗೂ ಕೋಪ ಬರುತ್ತೆ. ಅದರಲ್ಲಿ ನಮ್ಮಮ್ಮ ಅಂತೂ ನನ್ನ ಮೇಲೆ ಯಾವಾಗಲೂ ಫೈಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಆಲ್ಮೋಸ್ಟ್ ತುಂಬ ಹಳೆಯದನ್ನೆಲ್ಲ ಇಟ್ಕೊಂಡಿದ್ರು, ಅದು ತುಂಬಾ ಹಾಳಾಗೋಗಿತ್ತು. ಅಂಥದ್ದನ್ನೆಲ್ಲ ಸ್ವಲ್ಪ ನಾನು ಡಿಸ್ಪೋಸ್ ಮಾಡಿಬಿಟ್ಟೆ. ಹಂಗಾಗಿ ಆ ವಿಷಯಕ್ಕೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅವ್ರಿಗೆ. ಯಾವಾಗಲೂ ಬೈತಾ ಇರ್ತಾರೋ, ಎಲ್ಲ ಹಳೇದೆಲ್ಲ ಬಿಸಾಕ್ಬಿಟ್ಟು ಹೊಸ ತಂದುಬಿಡು, ಹಂಗೆ ನಮ್ಮನ್ನು ಬಿಸಾಕ್ಬಿಡು, ನಾವು ಹಳೆಬ್ರೆ ಅಲ್ವಾ, ನಮ್ಮನ್ನು ಬಿಸಾಕ್ಬಿಟ್ಟು ಹೊಸ ತಂದು ಇಟ್ಕೊಂಬಿಡು ಅಂತ ಆ ಥರ ಎಲ್ಲ ಬೈತಾ ಇರ್ತಾರೆ. ಬಟ್ ಯೂಶ್ವಲಿ ದೊಡ್ಡವರೇ ಆಗಲ್ವ, ಅವ್ರಿಗೆ ಯಾವುದನ್ನು ಕಳಿಯೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಅದರಿಂದ ಇರೋ ಶ್ರಮ ಅವ್ರು ತುಂಬಾ ಶ್ರಮ ಪಟ್ಟಿರ್ತಾರೆ, ಹಂಗಾಗಿ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೇನು ಅಂತಂದರೆ, ತುಂಬ ಹಾಳಾಗಿರೋದನ್ನ ಬಿಟ್ಟು ಸ್ವಲ್ಪ ಚೆನ್ನಾಗಿ ಇರೋದನ್ನು ಬಳಸ್ಕೊಂಡು ಈಗಿನ ತಕ್ಕಂಗೆ ಇಟ್ಕೊಳ್ಳೋಣ, ಈಸಿಯಾಗಿ ಇಟ್ಕೊಳ್ಳೋಣ ಅನ್ನೋ ಉದ್ದೇಶ ನನಗೆ. ಹಾಗಾಗಿ ಈ ಒಂದು ವಿಷಯಕ್ಕೆ ನಮ್ಮ ಮನೇಲಿ ಯಾವಾಗಲೂ ಫೈಟಿಂಗ್ ನಡೀತಾನೇ ಇರುತ್ತೆ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಈ ಥರ ಪ್ರಾಬ್ಲಮ್ಸ್ ಅಂದರೆ ಜಗಳಗಳಾಗ್ತಾ ಇರುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೋಡಿ, ನಮ್ಮ ಮನೆಯವರು ಪಾಪ ನನ್ನ ಕಮೆಂಟ್ ಮಾಡಿ ರೇಗಿಸೋದಲ್ದಿರ ಸ್ವಲ್ಪ ಹೆಲ್ಪು ಮಾಡಿಕೊಡ್ತಾರೆ. ಸೊ ಹೆಲ್ಪ್ ಮಾಡಿಕೊಡ್ತಿದ್ರು. ಸೊ ಈ ಪೋರ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪೋರ್ಷನ್ಗೆ ಬಂದೆ. ಇಲ್ಲಿ ನಾನು ನನ್ನ ಹಳೆ ಐಟಮ್ಸ್ ಇರ್ಬೋದು, ಗ್ಲಾಸ್ ಐಟಮ್ಸ್ ಇರ್ಬೋದು, ಮತ್ತು ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು, ಎಷ್ಟು ಮೆಸ್ಸಿ ಆಗಿಬಿಟ್ಟಿತ್ತು ಅಂದರೆ ಅಡುಗೆ ಮನೆ ಫುಲ್ಲು ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಹಾಕ್ಬಿಟ್ಟಿದೆ. ಯಾವಾಗಪ್ಪ ಮುಗಿಯುತ್ತೆ ಅಂತ ಅನಿಸ್ಬಿಡ್ತು. ಒನ್ ಬೈ ಒನ್ ಮಾಡಿಕೊಂಡೆ. ಈ ಒಂದು ಕೌಂಟರ್ ಸೆಕ್ಷನ್ನ ನಾನು ಪ್ಲಾಸ್ಟಿಕ್ ಕಂಟೈನರ್ಸ್ ಇಡ್ಬೋದಕ್ಕೆ, ಆಮೇಲೆ ಗ್ಲಾಸ್ ಐಟಮ್ಸ್ನ ಇಡೋದಕ್ಕೆ ಮಾಡಿಸ್ಕೊಂಡಿದ್ದು ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಈ ಥರ ನೀಟಾಗಿ ಕಾಣಿಸ್ತಾ ಇದೆ. ಪ್ಲಾಸ್ಟಿಕ್ ಗ್ಲಾಸಸ್ ಇದು ಅಷ್ಟೇ, ಆಲ್ಮೋಸ್ಟ್ ಆ ಗ್ಲಾಸಸ್ ಎಲ್ಲ ಕಾಣಿಸ್ತಾ ಇರೋದು ಆಲ್ಮೋಸ್ಟ್ ಒಂದು 20-30 ವರ್ಷದ ಹಳೆ ಗ್ಲಾಸಸ್ಸು. ನಮ್ಮಮ್ಮ ಅದನ್ನು ಗ್ಲಾಸ್ ಐಟಮ್ಸ್ ಕೂಡ ಅಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ.
ನನಗೆ ಮೇಯ್ನಾಗಿ ಈ ಕೌಂಟ್ರ್ ಕಾರ್ನರ್ನ ರೆಡಿ ಮಾಡಬೇಕಿತ್ತು. ಏನಕ್ಕೆ ಅಂದರೆ ಆ ಗ್ಯಾಸ್ ಪೈಪ್ ಹೋಗಿರೋದ್ರಿಂದ ಅಲ್ಲಿ ಜಾಸ್ತಿ ಐಟಮ್ಸ್ನ ನಾನು ಇಟ್ಕೊಳಕ್ಕೆ ಆಗ್ತಿರಲಿಲ್ಲ, ಅಲ್ಲಿ ಜಾಗ ವೇಸ್ಟ್ ಆಗಿತ್ತು. ಸೊ ಹಂಗಾಗಿ ಅದಕ್ಕೆ ಒಂದು ಐಟಮ್ನ ತರಿಸ್ಕೊಂಡಿದ್ದೆ ಅಮೆಝಾನಿಂದ, ಏನು ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಐಟಮ್ ನಾನು ಫಸ್ಟ್ ನನ್ನ ಮನೆ ಕಿಚನ್ಗೆ ಅಂತ ನಾನು ಬುಕ್ ಮಾಡ್ಕೊಂಡಿದ್ದು ಅಮೆಝಾನಿಂದ, ಈ ವುಡ್ ಸ್ಪೈಸಿ ಬಾಕ್ಸು. ತುಂಬ ಚೆನ್ನಾಗಿದೆ, ತೀರಾ ದೊಡ್ಡದಲ್ಲ ತೀರಾ ಚಿಕ್ಕದಲ್ಲ. ನಾನು ಇದರಲ್ಲಿ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಆ ಥರ ಒಗ್ಗರಣೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸ್ಪೈಸಿ ತುಂಬ ಇಷ್ಟಪಡಲ್ಲ, ಹಾಗಾಗಿ ಬರೀ ಚಕ್ಕೆ ಲವಂಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋರಾದರೆ ಇದರಲ್ಲೇ ಇನ್ನೊಂದು ಸ್ವಲ್ಪ ದೊಡ್ಡ ಬಾಕ್ಸ್ ಬರುತ್ತೆ, ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ನನಗೆ ವುಡ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಫಸ್ಟ್ ಬಾಕ್ಸು ನಾನು ಇದನ್ನು ಅಮೆಝಾನಿಂದ ಕಿಚನ್ಗೆ ಅಂತ, ನನ್ನ ಕಿಚನ್ಗೆ ಅಂತ ಬುಕ್ ಮಾಡ್ಕೊಂಡಿದ್ದ ಐಟಮು. ಹಾಗೆ ಈ ಕೌಂಟ್ರ್ ಕಾರ್ನರ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಒಂದ್ಸರಿ. ಸೊ ಇದೇ ಹೇಳೋದ್ನಲ್ಲ ನಾನು, ಕಾರ್ನರ್ ಸ್ಟ್ಯಾಂಡು, ಇದನ್ನೇ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದನ್ನು ಈ ಥರ ಸ್ಟ್ರೈಟಾಗಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಕಾರ್ನರ್ ಸ್ಟ್ಯಾಂಡ್ ಥರ ಆದರೂ ಯೂಸ್ ಮಾಡ್ಬೋದು. ಅದು ಇದೇ ಥರ ಬಂದಿರಲಿಲ್ಲ, ಡಿಟ್ಯಾಚಬಲ್ ಕೊಟ್ಟಿದ್ರು, ಬಟ್ ನಾನೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದು. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಹೇಗೆ ಅಟ್ಯಾಚ್ ಮಾಡ್ಕೋಬೋದು ಬೇಕು ಅಂತ. ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಅಂತ, ಬಟ್ ನಾನು ಅಂದ್ಕೊಂಡಷ್ಟು ದೊಡ್ಡದಾಗಿ ಇರಲಿಲ್ಲ ಇದು, ಮೇ ಬಿ. ಬಟ್ ಕರೆಕ್ಟಾಗಿ ಆ ಜಾಗಕ್ಕೆ ಕರೆಕ್ಟಾಗಿ ಸೂಟ್ ಆಯಿತು. ಈ ಥರ ಗ್ಯಾಸ್ ಪೈಪ್ ಹೋಗಿದ್ದ ಕಡೆ ನೀವು ಆರಾಮಾಗಿ ಇದನ್ನು ಈ ಥರ ಒಂದು ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡ್ರೆ ಅಲ್ಲಿ ಜಾಗ ವೇಸ್ಟ್ ಆಗೋಲ್ಲ. ನಿಮಗೆ ಐಟಮ್ಸ್ ನಾನು ಇಟ್ಟ ಮೇಲೆ ಒಂದು ಐಡಿಯಾ ಬರ್ಬೋದು ಎಷ್ಟು ಐಟಮ್ಸ್ ಇಡ್ಸುತ್ತೆ ಅಂತ. ನಾನು ಅದ್ರ ಮೇಲೆ ಒಂದು 3 ಕಾಫಿ, ಟೀ ಮತ್ತು ಶುಗರ್ ಕಂಟೈನರು ಮತ್ತು ಆ ಸ್ಪೈಸಿ ಬಾಕ್ಸ್ ಇತ್ತಲ್ಲ ಅದು, ಮತ್ತು ಅದನ್ನೆಲ್ಲ ಪ್ಲೇಸ್ ಮಾಡಿಕೊಂಡೆ. ಸುಮಾರು ಚೇಂಜಸ್ ಮಾಡಿದೆ, ಅದು ಇದು ಅಂದ್ಬಿಟ್ಟು. ಮತ್ತು ಈ ಒಂದು ವುಡ್ ಇದು ಬಂದುಬಿಟ್ಟು ಸ್ಟ್ಯಾಂಡ್ ಬಂದುಬಿಟ್ಟು ನಾವೇ ನಮ್ಮ ಮನೆ ಇದು ಇಂಟೀರಿಯರ್ ಮಾಡಿಸಿದಾಗ ವೇಸ್ಟ್ ವುಡ್ ಇತ್ತಲ್ಲ, ಅದರಲ್ಲಿ ನಾನೇ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಂಗೆ ಈ ಥರ ಒಂದು 2 ಶೆಲ್ಫ್ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಅದಾದಮೇಲೆ ನನಗೆ ಬೇಕಾಗಿರೋ ಥರ ನಮ್ಮ ಕಿಚನ್ಗೆ ಮ್ಯಾಚ್ ಆಗೋ ಥರ ವುಡ್ದು ಪೇಂಟ್ ಹೊಡ್ಕೊಂಡೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ನಿಮ್ಮ ಮನೇಲಿ ಏನಾದರೂ ಈ ಥರ ವುಡ್ ವರ್ಕ್ ಮಾಡಿ ವುಡ್ ವೇಸ್ಟ್ ಆಗಿದ್ದರೆ ಆರಾಮಾಗಿ ಇವಾಗ ಫ್ಲಿಪ್ಕಾರ್ಟಲ್ಲೇ ಆಗಲಿ, ಅಮೆಝಾನ್ ಯಾವುದ್ರಲ್ಲೇ ಆಗಲಿ ಒಂದು ಏನಾದರೂ ಈ ಥರ ಸ್ಟ್ಯಾಂಡನ್ನು ಬುಕ್ ಮಾಡ್ಕೋತೀವಿ ಅಂದರೆ ಒಂದು 300-400 ಇಲ್ಲದ್ರೆ ಯಾವುದೂ ಬರೋಲ್ಲ. ಬಟ್ ನಾನು ಈ ಥರ ಪ್ಲ್ಯಾನ್ ಮಾಡಿ, ಇದೇನು ಅಲ್ಲಾಡೋದ್ರೇನಿಲ್ಲ, ಆ ಕಡೆ ಈ ಕಡೆ ಸಪೋರ್ಟು ಕೊಟ್ಟು ಒಂದೇ ಲೆವೆಲ್ಗೆ ಇರೋ ಅಂಥದ್ದನ್ನು ಸಪೋರ್ಟು ಕೊಟ್ಬಿಟ್ಟು 2 ಸೆಲ್ಫ್ ಥರ, ಅಂದರೆ 2 ಕಂಪಾರ್ಟ್ಮೆಂಟ್ಸ್ ಬರೋ ಥರ ಮಾಡಿಕೊಂಡೆ. ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ನಿಮ್ಮ ಮನೇಲಿ ಕೂಡ ಈ ಥರ ವುಡ್ ವರ್ಕ್ ಮಾಡಿ ಏನಾದರೂ ವೇಸ್ಟ್ ಆಗಿರೋ ಪೀಸಸ್ ಇದ್ದರೆ ಈ ಥರ ನೀವು ಯೂಸ್ ಮಾಡ್ಕೋಬೋದು, ಈಸಿಯಾಗೂ ಮಾಡ್ಬೋದು. ಏನೊಂದು 4 ಮಳೆ ಇದ್ದರೆ ಮಳೆ ಹೊಡೆದ್ಬಿಟ್ಟು ಒಂದು ಪೇಂಟ್ ಹೊಡೆದ್ಬಿಟ್ರೆ ನೀಟಾಗಿ ಒಂದು 2 ಸ್ಟ್ಯಾಂಡು ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹೀಗೆ ಸುಮಾರು ಚೇಂಜಸ್ ಮಾಡಿ ಫೈನಲ್ ಆಗಿ ಈ ಥರ ಒಂದು ಕಾರ್ನರ್ ಲುಕ್ ಬಂತು. ಈ ಥರ ಕಾಣಿಸ್ತದೆ ಕಾರ್ನರಲ್ಲಿ. ಸೊ ಆ ಕಾರ್ನರ್ ರೆಡಿ ಆದಮೇಲೆ ಸ್ವಲ್ಪ ಈ ಕಡೆ ಬಂದರೆ ನಾನು ಮಿಕ್ಸಿ ಜಾರು ಮತ್ತು ಸೋರೆ ಇಟ್ಕೊಂಡಿದ್ವಿ. ಸೋರೆ ಅಂತ ಅಂದರೆ ಆ ಮಣ್ಣಿನ ಮಡಿಕೆನ ನಮ್ಮ ಕಡೆ ಸೋರೆ ಅಂತಾರೆ. ಹಾಗೆ ಅದನ್ನು ಆ ಕಡೆ ಸ್ವಲ್ಪ ಹಿಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಲ್ಲಿ ನಮ್ದು ಹಳೇದೊಂದು ಇದು ಓವನ್ ಇತ್ತು. ಸುಮಾರು ವರ್ಷದಿಂದ ನಾವು ಅದು ಯೂಸ್ ಮಾಡಿರಲಿಲ್ಲ. ಅದೇ ಈ ಮನೆಯಲ್ಲಾದರೂ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಆ ಜಾಗನ ಸ್ವಲ್ಪ ನನಗೆ ಆ ಜಾಗದಲ್ಲಿ ಸ್ಪೇಸ್ ಬೇಕಿತ್ತು. ಅಲ್ಲಿ ಆ ಪಾಯಿಂಟ್ ಇರೋದ್ರಿಂದ ಒಂದು ಕಡೆ ಮಿಕ್ಸಿ, ಒಂದು ಕಡೆ ಓವನ್ನು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಓವನ್ನ ತಂದು ಅಲ್ಲಿ ಇಟ್ಕೊಂಡ್ವಿ. ಹಾಗೆ ನಾನು ಅದೇ ಥರ ಹುಡ್ಡಲ್ಲಿ ಇನ್ನೊಂದು 2 ಶೆಲ್ಫ್ ಥರ ಮಾಡಿಸ್ಕೊಂಡಿದ್ದೆ, ಅಲ್ಲಿ ಈ ಮಿಕ್ಸಿ ಜಾರ್ಸ್ ಎಲ್ಲ ಇಡ್ಬೋದು ಅಂತ. ಬಟ್ ಅದು ಅಲ್ಲಿ ಯಾಕೋ ಸೂಟ್ ಆಗಲಿಲ್ಲ. ಆಮೇಲೆ ಇದು ವುಡ್ ವರ್ಕ್ ಮಡಿಕೆ ಇರೋದ್ರಿಂದ ಅದಕ್ಕೆ ಏನಾದರೂ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಈ ಕಡೆ ಇಟ್ಬಿಟ್ವಿ. ಸೊ ಇದು ಒಂದು ಕಡೆ ಫುಲ್ಲು ಇವತ್ತು ರೆಡಿ ಆಯಿತು, ಅಂದರೆ ಫಸ್ಟ್ ಡೇ ರೆಡಿ ಆಯಿತು. ಒಂದು ಕಡೆದೆಲ್ಲ ಫುಲ್ ರೆಡಿ ಆದಮೇಲೆ ಈ ಕಡೆಗೆ ಬಂದುಬಿಟ್ಟು ಈ ಒಂದು ಕೌಂಟ್ರನ್ನ ನಾನು ಸೋಪ್ ಇರ್ಬೋದು ಮತ್ತು ಏನಾದರೂ ವಾಷಿಂಗ್ದು ಏನಾದರೂ ಐಟಮ್ಸ್ ಇರುತ್ತಲ್ಲ ಲಿಕ್ವಿಡ್ಸು, ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅಂತ ಮಾಡಿಸ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಅಲ್ಲೇ ಸಿಂಕ್ ಮೇಲೇ ಬೇಕು ನನಗೆ, ಹ್ಯಾಂಡಿ ಆಗಿರಬೇಕು, ನೀಟಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಾನು ಹೇಳಿ ಮಾಡಿಸ್ಕೊಂಡಿರೋಂಥದ್ದು. ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟಕ್ಕೆ ಸೈಜ್ ಕೂಡ ಇದು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡಿಕೊಂಡೆ. ಯಾವುದನ್ನೇ ಒಂದು ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಇರೋದು ಇಲ್ದಿರೋದೂ ಗೊತ್ತಾಗುತ್ತೆ, ನೀಟಾಗೂ ಕಾಣುತ್ತೆ. ಹಾಗೆ ಫುಲ್ ಹ್ಯಾಂಡಿಯಾಗೂ ಸಿಗುತ್ತೆ, ಸಡನ್ನಾಗಿ ಹುಡುಕೋ ಅಷ್ಟಿರಲ್ಲ, ನೀಟಾಗಿ ಒಂದೇ ಕಡೆ ಸಿಗುತ್ತೆ. ಸೊ ಹಂಗಾಗಿ ವಾಷಿಂಗ್ ಐಟಮ್ಸ್ ಏನೇನಿದೆಯೋ ಎಲ್ಲ ಇದೇ ಕೌಂಟ್ರಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೆಲ್ಲ ಮುಗಿಸೋದಕ್ಕೆ ಫಸ್ಟ್ ಡೇ ಒಂದು 12 o'clock ಆಗೋಗಿತ್ತು. ಮನೇಲೂ ಎಲ್ಲರೂ ಮಲಗಿಬಿಟ್ಟಿದ್ರು, ಇನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡಿಕೊಂಡೆ. ಸಿಕ್ಕಾಬಟ್ಟೆ ಮೆಸ್ಸಿ ಆಗಿಬಿಟ್ಟಿತ್ತು ಮನೆಯೆಲ್ಲ. ಇನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇ ಶುರು ಮಾಡಿಕೊಂಡೆ. ತಿರುಗಿ ದಿನ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ದಿನನಿತ್ಯ ಕಾರ್ಯಕ್ರಮಗಳೇನಿರುತ್ತಲ್ಲ, ಬ್ರೇಕ್ಫಾಸ್ಟು ಅದು ಇದೆಲ್ಲ ಮುಗಿಸ್ಕೊಂಡು ಅಷ್ಟರೊಳಗಡೆ ಇನ್ನೊಂದು ಅಮೆಝಾನಿಂದ ಪಾರ್ಸಲ್ ಬಂತು. ಒಂದು ಸ್ವಲ್ಪ ಕಂಟೈನರ್ಸ್ ಬೇಕಿತ್ತು, ಅದನ್ನು ಬುಕ್ ಮಾಡಿದ್ದೆ. ಅದು ಬರಲ್ವೇನೋ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಕರೆಕ್ಟ್ ಟೈಮ್ಗೆ ಅವತ್ತಿನ ದಿನವೇ ಮಾರ್ನಿಂಗ್ ಬಂತು, ಒಂದು 11:30 ಏನೋ ಬಂತು. ಸರಿ ಒಳ್ಳೇದಾಯಿತು ಅಂದ್ಬಿಟ್ಟು ತೆಗ್ದೆ. ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಒಂದು 4 ಕಂಟೈನರ್ಸು ಇದು ಕುರ್ಕುಲ್ ತಿಂಡಿಗಳೇನಾದರೂ ಹಾಕಿಡೋದಕ್ಕೆ ಬೇಕಾಗಿತ್ತು. ಸೊ ಹಂಗಾಗಿ ಅದನ್ನು ಕೂಡ ಹೇರ್ ಲಾಕ್ದೇ ಬುಕ್ ಮಾಡಿದ್ದೆ. ಆವಾಗ ಬಿಸ್ಕೆಟ್ಸ್ ಆಗಲಿ
ಆಗಿರ್ಬೋದು ಅದೇನಾದರೂ ಇದ್ದರೆ ಇವನೇನು ಮಾಡ್ತಾನೆ ಅರ್ಧಂಬರ್ಧ ತಿಂದ್ಬಿಟ್ಟು ಅದೇ ಕವರಲ್ಲಿ ಬಿಟ್ಬಿಡ್ತಿದ್ದ, ಸ್ವಲ್ಪ ಅವೆಲ್ಲ ಮೆತ್ತಗಾಗಿ ವೇಸ್ಟ್ ಆಗಿಬಿಡೋದು. ಸೊ ಹಂಗಾಗಿ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸ ಬುಕ್ ಮಾಡಿಕೊಂಡೆ. ಏನಂತ ಚೆನ್ನಾಗಿರಲಿಲ್ಲ, ಬಟ್ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ. ಬಟ್ ಲಾಕಿಂಗ್ ಸಿಸ್ಟಮ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಬಟ್ ಸ್ಮೆಲ್ ಬರೋಂಥದ್ದಾಗಲಿ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಸ್ಮೆಲ್ ಆ ಥರ ಏನೂ ಬರೋಲ್ಲ. ಓಕೆ 50-50 ಅಂತ ಹೇಳ್ಬೋದು. ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಓಕೆ. ಸೊ ಡಿಮಾರ್ಟಿಂದ ಸ್ವಲ್ಪ ಐಟಮ್ಸ್ ಅಂದರೆ ಬಿಸ್ಕೆಟ್ ಅದೆಲ್ಲ ತಂದಿದ್ವಲ್ಲ, ಅದನ್ನು ಹೆಂಗೋ ಸ್ಟೋರ್ ಮಾಡಿ ಇಟ್ಬಿಡೋಣ ಅಂತ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಕೆ ಒಂದು ಸ್ಟ್ಯಾಂಡ್ ಬೇಕಲ್ಲ, ಹಾಗೆ ಇದನ್ನು ಅಷ್ಟೇ ವುಡ್ ವರ್ಕಲ್ಲಿ ನಾನು ಮಿಕ್ಕಿದ್ದು ವುಡ್ಡಲ್ಲಿ ಈ ಥರ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ. ಆದರೆ ಎಡ್ಜಸ್ ಎಲ್ಲ ಸ್ವಲ್ಪ ಶಾರ್ಪ್ ಇತ್ತು, ಹಾಗಾಗಿ ಒಂದು ಕಡೆ ಪೇಂಟ್ ಕೂಡ ಆಗಿರಲಿಲ್ಲ. ಸೊ ಹಂಗಾಗಿ ನಾನೇ ಪೇಂಟ್ ಮಾಡಿಕೊಂಡು ಆ ಎಡ್ಜಸ್ನೆಲ್ಲ ಸ್ವಲ್ಪ ರಬ್ ಮಾಡಿ ಸ್ವಲ್ಪ ಶಾರ್ಪ್ನೆಸ್, ಯಾಕಂದ್ರೆ ಮಕ್ಳು ಏನಾದರೂ ಮುಟ್ಟಿದ್ರೆ ಎಡ್ಜಸ್ ಶಾರ್ಪ್ ಆಗಿರುತ್ತಲ್ಲ, ಅದನ್ನು ಸ್ವಲ್ಪ ರಬ್ ಮಾಡಿ ನೈಸ್ ಮಾಡಿಬಿಟ್ಟು ಆಮೇಲೆ ಬಾಕ್ಸಸ್ಗೆಲ್ಲ ಫಿಲ್ ಮಾಡಿಕೊಂಡೆ ಐಟಮ್ಸ್ ಅಂತ ಅಂದಿರೋದನ್ನೆಲ್ಲ. ನಾನು ಕುರ್ಕುಲ್ ತಿಂಡಿ ತಿನ್ನಲ್ಲ ಅಂತ ಹೇಳಲ್ಲ, ನನಗೆ ಸಖತ್ ಕುರ್ಕುಲ್ ತಿಂಡಿ ಬೇಕು, ಅವಾಗ ತಿಂತಾನೆ ಇರ್ತೀನಿ. ಹಂಗಂತ ನಾನು ಒಬ್ಬಳೇ ತಿನ್ನಲ್ಲ, ನನ್ನ ಮಗ ಕೂಡ ತಿಂತಾನೆ. ಆದರೆ ಏನು ಮಾಡ್ತಾನೆ, ತಿಂದ್ಬಿಟ್ಟು ಅರ್ಧಂಬರ್ಧ ಬಿಸ್ಕೆಟ್ ಪ್ಯಾಕೆಟ್ನ ಅಲ್ಲಲ್ಲೇ ಬಿಟ್ಬಿಡ್ತಾನೆ. ಅವಾಗೆಲ್ಲ ಮೆತ್ತಗಾಗಿ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಈ ಏರ್ ಲಾಕ್ ಕಂಟೈನರ್ಸ್ ತರಿಸ್ಕೊಂಡಿದ್ದೀನಿ, ಪರ್ಟಿಕ್ಯುಲರ್ ಈ ಥರ ಕುರ್ಕುಲ್ ತಿಂಡಿ ಬಿಸ್ಕೆಟ್ಸ್ ತಿನ್ನಲಿಕ್ಕೆ ಅಂತ. ಸೊ ಅದನ್ನು ಅಲ್ಲಿ ಅರೇಂಜ್ ಮಾಡಿಕೊಂಡು ಹಾಗೆ ಕೆಳಗಡೆ ಕಂಪಾರ್ಟ್ಮೆಂಟ್ಸ್ ಎಲ್ಲನೂ ಒಂದೊಂದು ಕಡೆಯಿಂದ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ರೀಅರೇಂಜ್ ಮಾಡಿಕೊಂಡೆ. ಈ ಬಾಕ್ಸಸ್ಸು ಅಷ್ಟೇ, ಹಿಟ್ಟಿನ ಡಬ್ಬಗಳು ಅಷ್ಟೇ, ಆಲ್ಮೋಸ್ಟ್ ಎಷ್ಟು ನಾನು ಚಿಕ್ಕಂದಿನಿಂದನೂ ಅದನ್ನೇ ಯೂಸ್ ಮಾಡ್ತಿದ್ದಾರೆ ನಮ್ಮಮ್ಮ. ಅದನ್ನು ಯಾವುದನ್ನು ಕಳೆಯೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ, ಅದರಲ್ಲೇ ಸ್ಟೋರ್ ಮಾಡ್ಕೋತಾರೆ, ಅದರಲ್ಲೇ ರೀಫಿಲ್ ಮಾಡ್ಕೋತಾರೆ. ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಂಫರ್ಟಬಲಾಗಿ ಹ್ಯಾಂಡಿಯಾಗಿ ಟಕ್ಕಂತ ಕೈ ಸಿಗೋಂಗೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಆಮೇಲೆ ಮಿಕ್ಕಿರೋ ಅಂಥ ಐಟಮ್ಸ್ನ ಆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು, ಆಮೇಲೆ ಈ ಥರದ್ದು 2 ನಾನು ಡ್ರೈ ಬ್ಯಾಸ್ಕೆಟ್ ಮಾಡಿಸ್ಕೊಂಡಿದ್ದೀನಿ. ಒಂದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಳ್ಳೋದಕ್ಕೆ, ಆಮೇಲೆ ಕೊಬ್ಬರಿ ಐಟಮ್ಸ್ ಆ ಥರ ಇಟ್ಕೊಳ್ಳೋದಕ್ಕೆ. ಇನ್ನೊಂದರಲ್ಲಿ ಬಂದುಬಿಟ್ಟು ಈ ಫಿಲ್ ಮಾಡಿ ಉಳಿದಿರುತ್ತಂತರ ಗ್ಲಾಸರೀಸ್ ಅಂಥದ್ದನ್ನೆಲ್ಲ ಒಂದು ಕಂಪಾರ್ಟ್ಮೆಂಟ್ಸಲ್ಲಿ ಇಟ್ಕೋತೀನಿ. ಸೊ ಫೈನಲಿ 2 to 3 ಡೇಸಿಂದ ಮಾಡಿದ ಕ್ಲೀನಿಂಗು ಅರೇಂಜ್ಮೆಂಟು ಎಲ್ಲ ಫಿನಿಶ್ ಆಗಿಬಿಟ್ಟು ಫೈನಲ್ ಹಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ಕಿಚನ್ ಮೇಕ್ ಓವರ್, ಕ್ಲೀನಿಂಗ್ ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಮುಗಿದು ಫೈನಲ್ ಆಗಿ ನಮ್ಮ ಅಡುಗೆ ಮನೆ ಈಗ ಕಾಣಿಸ್ತಿದೆ ನೋಡಿ. ನನಗೆ ಸ್ಪೆಷಲಿ ಹಳ್ಳಿ ವಾತಾವರಣ ಮತ್ತು ನೇಚರ್ ಅಂದರೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಜಾಸ್ತಿ, ತುಂಬಾ ಇಷ್ಟ. ಹಾಗಾಗಿ ನಾನು ಮುಂದೊಂದು ದಿನ ಯಾವತ್ತೇ ಮನೆ ಕಟ್ಟಿದ್ರು ನಾನು ಒಂಥರ ಹಳ್ಳಿ ಸೊಗಡಿರೋ ಥರನೇ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಕಟ್ಟಿರೋ ಮನೆ ತೊಗೊಂಡಿರೋದ್ರಿಂದ ಜಸ್ಟ್ ಅದರದ್ದು ಒಂದು ವೈಬ್ ಆದರೂ ಇರಲಿ ಅಂತೇಳ್ಬಿಟ್ಟು ಈ ಥರ ಒಂದು ಸ್ಟಿಕ್ಕರ್ನ, ಅಂದರೆ ನೇಚರ್ ಇರೋಂಥ ಸ್ಟಿಕ್ಕರ್ನ ಜಸ್ಟ್ ಅದೊಂದು ಫೀಲ್ ಇರಲಿ ಅಂತ ಆ ಥರ ಹಾಕ್ಬಿಟ್ಟು, ಆಮೇಲೆ ಅದಕ್ಕೊಂದು ಏನಂತಾರೆ ಪುಟ್ಟಿನ ಹ್ಯಾಂಗ್ ಮಾಡಿದ್ದೀನಿ ಬಿದ್ರಿಂದು. ಹಾಗೆ ಆ ವಾಲ್ ಪಿಕ್ಚರ್ ಕೆಳಗಡೆ ಒಂದು ಸ್ಮಾಲ್ ಸ್ನ್ಯಾಕ್ಸ್ ಕೌಂಟ್ರ್ ಥರ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡೋಷ್ಟೊತ್ತಿಗೆ ಅರ್ಧ ಸ್ನ್ಯಾಕ್ಸೇ ಖಾಲಿಯಾಗಿದೆ. ಇನ್ನು ಆ ಬೆಂಡೆಕಾಯಿ ಬಂದುಬಿಟ್ಟು ನಮ್ಮ ಹಿತ್ತಲಲ್ಲೇ ಬೆಳೆದಿರೋ ಬೆಂಡೆಕಾಯಿ, ಖಾಲಿ ಇತ್ತಲ್ಲ ಪುಟ್ಟಿ ಅಂತ ಅದರಲ್ಲಿ ಇಟ್ಟಿದ್ದೀನಿ. ಈ ಟೇಬಲ್ ಬಂದುಬಿಟ್ಟು ಫೋಲ್ಡಿಂಗ್ ಟೇಬಲು, ಜಾಗ ವೇಸ್ಟ್ ಆಗಬಾರ್ದು ಅಂತ ನಾನೇ ಪ್ಲ್ಯಾನ್ ಮಾಡಿ ನಂಗೆ ಈ ಥರ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡೆ. ಒಳಗಡೆನೂ ರೂಮಲ್ಲೂ ಇದೇ ಥರದ್ದು ಇನ್ನೊಂದು ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ಐರನ್ ಗಿರನ್ ಮಾಡೋದಕ್ಕೆ. ಆಮೇಲೆ ಬೇಡ ಅಂತಂದರೆ ಅಲ್ಲಿ ಫೋಲ್ಡ್ ಮಾಡಿ ಇಡ್ಬೋದು, ಆವಾಗ ಜಾಗನೂ ಆಗುತ್ತೆ. ಕಿಚನ್ಗೆ ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಿಗೆ ಈ ಥರ ಬರುತ್ತೆ. ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ತುಂಬ ಓಪನ್ ಆಗಿದೆ, ಚೆನ್ನಾಗಿರಲ್ಲ ಅಂತ ಅಡ್ಡವಾಗಿ ಒಂದು ಸ್ವಲ್ಪ ಜಾಗ ಇತ್ತು, ಅದರಲ್ಲಿ ನಾನು ಒಂಥರ ಕೌಂಟ್ರ್ ಥರ ಮಾಡಿಸ್ಕೊಂಡೆ. ಆ ಕೌಂಟ್ರಲ್ಲಿ ನನಗೆ ಸ್ವಲ್ಪ ಐಟಮ್ಸು ಸ್ಟೋರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ರಬ್ಬರ್ ಬ್ಯಾಂಡ್ಸ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಇವಾಗ ಏನಾದರೂ ಗ್ರಾಸರೀಸು ಮಿಕ್ಕಿದ ಐಟಮ್ಸ್ನ ಮತ್ತೆ ಹಂಗೆ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಇಡ್ಬೋದಲ್ಲ ಉದ್ದೇಶಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ವೇಸ್ಟ್ ಕಂಟೈನರ್ಸ್ ಏನಕ್ಕೂ ಪ್ಯಾಕ್ ಮಾಡೋಕ್ಕೆ ಬೇಕಾಗುತ್ತಲ್ಲ, ಅವಾಗ ಹುಡುಕರು ಸಿಗೋಲ್ಲ. ಹಂಗಾಗಿ ಈ ಫುಡ್ ಆರ್ಡರ್ ಮಾಡಿದಾಗ ಒಂದು ಬಾಕ್ಸ್ ಬಂದಿತ್ತು, ಅದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಹಾಟ್ ಬಾಕ್ಸು ಮತ್ತು ಮಿಕ್ಸಿ ಜಾರ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಮಗನ ಲಂಚ್ ಬ್ಯಾಗ್ ಅಂತೂ ಎಲ್ಲೆಲ್ಲೋ ಓಡಾಡ್ತಿತ್ತು, ಸೊ ಅದಕ್ಕೊಂದು ಪ್ಲೇಸ್ ಮಾಡಿಬಿಟ್ಟು ಅಲ್ಲಿಟ್ಟಿದ್ದೀನಿ. ಹಾಗೆ ಇದೊಂದು ಮಡಿಕೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಮಡಿಕೆ ನೀರು ನಂಗೆ ತುಂಬ ಇಷ್ಟ. ನಾನೇ ಪೇಂಟ್ ಮಾಡಿದ್ದೆ ಫುಲ್ಲು, ಅರ್ಧಂಬರ್ಧ ಹೊಟ್ಟೋಗಿ ಇನ್ನು ಮಿಕ್ಕಿದಷ್ಟು ಉಳಿದಿದ್ದೆ. ಈ ಮನೆಗೆ ಬಂದಾಗಿಂದ ಪ್ಯೂರಿಫೈಯರ್ ಕಟ್ಟಾಗಿ ಮಡಿಕೆ ನೀರೇ ಕನ್ಫರ್ಮ್ ಆಗಿದೆ. ಹಾಗೆ ಈ ಗ್ರೈಂಡ್ರು ಬಂದುಬಿಟ್ಟು ತುಂಬಾ ಸೆಂಟಿಮೆಂಟು ನಮ್ಮ ಮನೆಗೆ, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅದು ನಮ್ಮ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿ ಬರ್ತಾನೆ ಇದೆ. ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ, ಕೆಲವೊಂದು ವಸ್ತುಗಳು ಅವ್ರು ಕಳೆಯೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅದಕ್ಕೊಂದು ಜಾಗ ಮಾಡಿಟ್ಟಿದ್ದೀವಿ. ಈವನ್ ನಮ್ಮಮ್ಮ ಫಿಲ್ಟ್ರ್ ವಾಟರ್ ಅಂದರೆ ಪ್ಯೂರಿಫೈ ಅಂತ ಬರುತ್ತಲ್ಲ ಎಕ್ಸ್ಟ್ರಾ ವಾಟ್ರು, ಅದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅದಕ್ಕೂ ಒಂದು ಬಕೆಟ್ ಮಾಡಿಬಿಟ್ಟು ಅದನ್ನು ವೇಸ್ಟ್ ನೀರನ್ನ ಅಲ್ಲಿ ಕಲೆಕ್ಟ್ ಮಾಡಿ
ಏನಕ್ಕಾದರೂ ಸಿಂಕ್ ತೊಳೆಯೋದಕ್ಕೋ ಅದಕ್ಕೆ ಏನಕ್ಕಾನ ಇದ್ದರೆ ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಉಪ್ಪು ನೀರಾಗಿರೋದ್ರಿಂದ ಸಿಂಕ್ ಎಷ್ಟೇ ತೊಳೆದ್ರೂ ಈ ಥರ ವೈಟ್ ಆಗೇ ಕಾಣಿಸ್ತಾ ಇರುತ್ತೆ ಟೈಲ್ಸ್ ಎಲ್ಲ, ಹಾಗೆ ಕೆಲವೊಂದು ವಸ್ತುಗಳೆಲ್ಲ. ಇದರಿಂದ ಆಚೆ ಬರೋಕ್ಕೆ ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಫಾಲೋ ಮಾಡ್ತೀನಿ. ಸೊ ಅಲ್ಲಿಂದ ರೈಟ್ ಸೈಡಿಗೆ ಬಂದರೆ ಡಬಲ್ ಬರ್ನರ್ ಸ್ಟವ್ ಇದೆ. ಹಾಗೆ ಆ ಕಾರ್ನರಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿರೋದೆಲ್ಲ ಅಮೆಝಾನ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ 2 ಜಾರ್ ಬಂದುಬಿಟ್ಟು ಅಮೆಝಾನಲ್ಲೇ ಬುಕ್ ಮಾಡಿದ್ದು. ಆಗ ನಾನು ರೀಸೆಂಟ್ಲಿ ನನಗೆ ಡೆಲಿವರಿ ಟೈಮ್ ಇತ್ತು ಮತ್ತು ಚಿಕ್ಕ ಮಗು ಇದ್ದಿದ್ದ ಕಾರಣ ನಾನು ಎಲ್ಲೂ ಆಚೆ ಹೋಗಿ ಪರ್ಚೇಸ್ ಮಾಡೋಕ್ಕಾಗ್ತಿರಲ್ಲ. ಆಲ್ಮೋಸ್ಟ್ ಆಲ್ ನನಗೆ ಏನೇನು ಬೇಕೋ ಕಿಚನ್ಗೆ ಎಲ್ಲ ಅಮೆಝಾನಲ್ಲೇ ತರಿಸ್ಕೊಂಡಿದ್ದೆ. ಈ ಇದು ಕಂಟೈನರ್ಸು ಅಷ್ಟೇ, ಕಾಫಿ ಟೀ ಮತ್ತು ಶುಗರ್ ಕಂಟೈನರ್ಸು ಕೂಡ ಅಲ್ಲೇ ತರಿಸ್ಕೊಂಡಿದ್ದು. ಮತ್ತು ಈ ವುಡನ್ ಟ್ರೇ ಆಯಿಲ್ ಇಟ್ಕೊಳ್ಳೋಕ್ಕೆ ಅಂತ ಎಕ್ಸ್ಪೆಷಲಿ ಅದನ್ನು ಲೀಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಥರ ತೊಗೊಂಡೆ, ಅದು ಕೂಡ ಅಲ್ಲಿದೆ. ಮತ್ತು ಈ ಚಾಪಿಂಗ್ ಇದೇನಿದೆ ಸಿಸರು ಅದೆಲ್ಲನೂ ಈ ಒಂದು ಸೆಟ್ಟು ಫುಲ್ಲೂ ಅಮೆಝಾನ್ದೆ. ಆದರೆ ಆ ಕುಟಾಣಿ ಮಾತ್ರ ನಮ್ಮಮ್ಮಂದು ಹಳೆ ಪೀಸು ಅದು ಮುರಿದೋಗಿದೆ, ಆದರೂ ಬಿಟ್ಟಿಲ್ಲ ನಮ್ಮಮ್ಮ, ಅದರಲ್ಲೇ ಇಟ್ಕೊಂಡಿದ್ದಾರೆ. ಇನ್ನು ಈ ವುಡನ್ ಸ್ಪೈಸಿ ಬಾಕ್ಸ್ ಕೂಡ ನೀವು ಆಲ್ರೆಡಿ ನಾನು ಕ್ಲೀನ್ ಮಾಡ್ಬೇಕಾದ್ರೆ ನೋಡಿದ್ದೀರ, ತುಂಬ ಚೆನ್ನಾಗಿದೆ. ಅದು ಕುಟಾಣಿ ಹೇಳೋದಲ್ಲ ಅದು. ಮತ್ತು ಆ ಸ್ಟ್ಯಾಂಡ್ ಬಂದು ನಾನೇ ಮಾಡಿದ್ದು, ನಮ್ಮಪ್ಪನ ಹತ್ರ ಮಾಡಿಸ್ಕೊಂಡಿದ್ದು, ಸಾರಿ, ಆ ವುಡನ್ ಪೀಸಲ್ಲಿ ಮಾಡಿಸ್ಕೊಂಡಿದ್ದು, ಹೇಳೋದೆಲ್ಲ ಮುಂಚೆನೇ ಶೇರ್ ಮಾಡೋದಲ್ಲ ಅದು. ಇನ್ನು ಅದ್ರ ಕೆಳಗಡೆ ಬಂದುಬಿಟ್ಟು ತುಪ್ಪ ಮತ್ತು ಎಣ್ಣೆ ಐಟಮ್ಸು, ಕಾದಿರೋ ಎಣ್ಣೆ ಇದೆಲ್ಲ ಹಾಕಿಡೋದಕ್ಕೆ ಅಂತ ಒಂದು ಬಾಕ್ಸ್, ಸ್ಟೀಲ್ ಬಾಕ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದು ಕಾರ್ನರ್ ಸೆಕ್ಷನ್ನು. ಅದಾದಮೇಲೆ ಅದು ರೈಟ್ ಸೈಡಿಗೆ ಪ್ರೆಸ್ಟೀಜ್ 1000 ಓಟ್ಸ್ ಮಿಕ್ಸಿ ಆ್ಯಂಡ್ ಓವನ್ ಇಟ್ಕೊಂಡಿದ್ದೀವಿ ಕಾರ್ನರಲ್ಲಿ. ಅದಕ್ಕೆ ಮೇಲೆ ಈ ಥರ ಸ್ಪೈಸಸ್ಸು ಮತ್ತು ಗ್ರಾಸರೀಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಯೂಶ್ವಲ್ ಆಗಿ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆ ಇದೇ ಥರ ಆರ್ಗನೈಸ್ ಆಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಪೇಷನ್ಸ್ ಇರೋರು ಇಟ್ಕೋತಾರೆ, ಬಟ್ ನಮ್ಮ ಮನೇಲಿ ಅಂತೂ ಎಲ್ಲ ಮಿಸ್ಸಿ ಆಗೇ ಆಗುತ್ತೆ ಮತ್ತು ರೀಅರೇಂಜ್ ಮಾಡ್ಕೋತೀವಿ. ಈ ವಿಷಯದಲ್ಲಂತೂ ನನಗೂ ನಮಗೂ ಸಿಕ್ಕಾಪಟ್ಟೆ ಫೈಟ್ ಆಗುತ್ತೆ. ನಾನು ಯಾವಾಗಲೂ ಹಂಗೆ ಹೋಗಿ ಏನಾದರೂ ಮಿಡಲ್ ಮಾಡ್ತಾಯಿದ್ರೆ ಎಲ್ಲ ಎತ್ತಿಟ್ಬಿಟ್ರೆ, ನೋಡು ನಿನ್ನ ಥರ ಈ ಥರ ಮಾಡಿದ್ರೆ 5 ನಿಮಿಷದಲ್ಲಿ ಆಗೋ ಕಾಫಿ ಅರ್ಧ ಗಂಟೆ ಮಾಡ್ತೀಯಾ, ಅರ್ಧ ಗಂಟೆ ಆಗೋ ಅಡುಗೆ ದಿನ ಎಲ್ಲ ಮಾಡ್ತೀಯಾ, ನಮ್ಗೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲಮ್ಮ, ಹಂಗೇನ ಮಾಡೋಂಗಿದೆ ನೀನೇ ಮಾಡ್ಕೊ ಅಂತ ಹೇಳಿದ್ಬಿಡ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಮೆಸ್ಸಿ ಆಗುತ್ತೆ ಮತ್ತು ರೀಅರೇಂಜ್ ಮಾಡ್ತಾನೆ ಇರ್ತೀನಿ, ಹೀಗೆ ಆಗ್ತಾನೆ ಇರುತ್ತೆ. ಹಾಗೆ ಕೌಂಟರ್ ಟಾಪ್ ಮೇಲೆ ಈ ಥರ 2 ಶೆಲ್ಫ್ ಮಾಡಿಸ್ಕೊಂಡಿದ್ದೀನಿ. ಏನು ಕ್ಲೋಸ್ ಮಾಡಿಸಿದ್ದೀನಿ ಅಂದರೆ ಅದನ್ನು ಗ್ಲಾಸ್ ಐಟಮ್ಸ್ ಇಡಲಿಕ್ಕೆ ಅಂತಲೇ ಕ್ಲೋಸ್ ಮಾಡಿಸಿದ್ದೀನಿ. ಕೆಲವೊಂದು ಆವಾಗ ವುಡ್ ವರ್ಕ್ ಮಾಡಬೇಕಾದ್ರೆ ಹಾಕಿರೋ ಗಮ್ಮು ಎಷ್ಟೇ ವಾಶ್ ಮಾಡಿದ್ರೂ ಹೋಗ್ತಿಲ್ಲ. ಸೊ ಅದು ಹಾಗೇ ಇದೆ, ಎಷ್ಟೇ ತೊಳೆದ್ರೂ ಹೋಗ್ತಿಲ್ಲ. ಹಾಗೆ ಇಲ್ಲಿ ಎಲ್ಲನೂ ಪ್ಲೇಟ್ಸ್ ಇರ್ಬೋದು ಮತ್ತು ಕಾಫಿ ಮಗ್ಸು, ನನ್ನ ಮಗಳದು ಏನಂತಾರೆ ಹೊಳ್ಳೆ, ಆಮೇಲೆ ಈ ಥರ ಬೇಕಾಗಿರೋಂಥ ಗ್ಲಾಸ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಟಕ್ಕಂತ ಸಿಗುತ್ತೆ, ನೀಟಾಗೂ ಇರುತ್ತೆ, ಧೂಳು ಕೂತ್ಕೊಳ್ಳಲ್ಲ, ಆವಾಗವಾಗ ಕ್ಲೀನ್ ಮಾಡೋಂಥ ಇದು ಪ್ರಸಂಗನೂ ಬರ್ತಿರಲ್ಲ. ಅಲ್ಲಿ ಹಿಂದೆ ಕಾಣಿಸ್ತಿರೋದು ನೀವು ನೋಡಿರ್ಬೋದು, ಆವಾಗೆಲ್ಲ ಏನೋ ನಾವು ತೊಗೊಂಡ್ರೆ ಜಾಮೂನ್ ಕಪ್ಸ್ ಕೊಡ್ತಾಯಿದ್ರು, ಆ ಕಪ್ಸ್ ಕೂಡ ಹಂಗೆ ಇಟ್ಕೊಂಡಿದ್ದೀವಿ. ಹಾಗೆ ಆ ಕಾಫಿ ಡೇ ಮಗ್ ಬಂದುಬಿಟ್ಟು ನನ್ನ ಫ್ರೆಂಡ್ ಯಾರೋ ನಂಗೆ ಗಿಫ್ಟ್ ಕೊಟ್ಟಿದ್ದು, ಅವ್ರು ಕಾಫಿ ಡೇಲಿಗೆ ವರ್ಕ್ ಮಾಡ್ತಿದ್ರು, ಹಾಗಾಗಿ ಮೇಲ್ಗಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕ್ಕದು ಏನಾದರೂ ಬೇಕಾಗಿದ್ದು ಸಾಸಿವೆ, ಜೀರಿಗೆ, ನನ್ನ ಮಗಳದು ಓಟ್ಸು, ಆಮೇಲೆ ಸರಿ ಮಾಡಲಿಕ್ಕೆ ಹಿಟ್ಟು, ಅದೆಲ್ಲ ಇಲ್ಲಿ ಚಿಕ್ಕ ಡಬ್ಬಿಲಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಈ ಕಾರ್ನರಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿರೋಂಥದ್ದು. ಆ ಸ್ಟಿಕ್ಕರ್ಸ್ ಅಷ್ಟೇ, ಗ್ಯಾಸಿಂದ ಇರೋಂಥ ಸ್ಟಿಕ್ಕರ್ಸು ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಅದೊಂಥರ ಎಕ್ಸ್ಟ್ರಾ ಅಡಿಷ್ನಲ್ ಲುಕ್ ಕೊಡ್ತಿದೆ ಕಿಚನ್ಗೆ. ಹಾಗೆ ಲಾಸ್ಟ್ ಕಾರ್ನರಲ್ಲಿ LG ರೆಫ್ರಿಜಿರೇಟರ್, ಡಬಲ್ ಡೋರ್ ರೆಫ್ರಿಜಿರೇಟರು ಈ ಮನೆಗೆ ಹೊಸ್ದಾಗಿ ಬಂದಾಗ ತೊಗೊಂಡಿದ್ದು. ಯಾವ ಮಕ್ಕಳೇ ಆಗಲಿ ಹೊಸ ಐಟಮ್ಸ್ನ ಹೊಸ್ದಾಗಿ ಇಡಕ್ಕೆ ಬಿಡಲ್ಲ, ಹಾಗಾಗಿ ಆ ರ್ಯಾಪರ್ ಕೂಡ ಅರ್ಧಂಬರ್ಧ ಕಿತ್ತಿಟ್ಟಿದೆ ನನ್ನ ಮಗ. ಹಾಗೆ ಈ ಮನೆ ಮತ್ತು ಆ ಗ್ರೈಂಡರ್ ಥರ ಇತ್ತಲ್ಲ ಹೈಲ್ಗೆ ಮನೆ, ಅದೆಲ್ಲ ಸುಮಾರು ವರ್ಷಗಳಿಂದ ನಮ್ಮಮ್ಮ ಯೂಸ್ ಮಾಡ್ಕೊತಿರೋಂಥದ್ದು, ಹಾಗಾಗಿ ಅದನ್ನ ಯಾವುದೂ ಕಳೆದಿಲ್ಲ. ಹಾಗೆ ಈ ಒಂದು ಬ್ಯಾಗ್ ಬಂದುಬಿಟ್ಟು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು, ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಹಾಕಿಡೋದಕ್ಕೆ. ಹಾಗೆ ನಮ್ಮನೆ ಕಿಚನಲ್ಲಿ ನಮ್ಮಮ್ಮನಿಗೆ ತುಂಬ ಯೂಸ್ಫುಲ್ ಆಗಿರೋ ಒಂದು ವಸ್ತು ಅಂದರೆ ಈ ಚೇರು. ಎಷ್ಟು ಯೂಸ್ಫುಲ್ ಅಂತಂದರೆ ಅವರಿಗೆ ಮಂಡಿ ನೋವು ಇರೋ ಕಾರಣ ಸುಮಾರು ಹೊತ್ತು ನಿಂತು ಕೆಲಸ ಮಾಡೋದಕ್ಕಾಗಲ್ಲ, ಅಂದರೆ ಕುಕ್ಕಿಂಗ್ ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ಆ ಚೇರ್ ಹಾಕ್ಕೊಂಡು ಆರಾಮ್ಸೆ ಕೂತ್ಕೊಂಡು ಅವ್ರು ಅಡುಗೆ ಮಾಡ್ತಾರೆ. ಆಮೇಲೆ ಕೌಂಟ್ರ್ ಟೇಬಲ್ಗೆ ಲೆವೆಲ್ ಕರೆಕ್ಟಾಗಿರೋದ್ರಿಂದ ಅವ್ರ ಐಟಮ್ಸ್ ಎತ್ಕೊಳ್ಳೋಕ್ಕಿರ್ಬೋದು, ಆಮೇಲೆ ಗ್ಯಾಸ್ ಲೆವೆಲ್ಗೆ ಕರೆಕ್ಟಾಗಿರೋದ್ರಿಂದ ಕುಕ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ. ಅವ್ರಿಗೆ ಇದು ಬರೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು, ಸುಮಾರು ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಹಿಂಸೆ ಅನಿಸ್ತಿತ್ತು. ಆದರೆ ಅದು ಬಂದಮೇಲಂತೂ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನಿಮ್ಮ ಮನೇಲಿ ಯಾರಾದರೂ ಮಂಡಿ ನೋವಿದ್ರೆ ಇದು 360 ಡಿಗ್ರಿ ಕೂಡ ತಿರುಗುತ್ತೆ. ನಿಮ್ಮ ಮನೇಲಿ ಯಾರಾದರೂ ಇದರ ಅವಶ್ಯಕತೆ ಇದ್ದರೆ ದಯವಿಟ್ಟು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸೊ ಫೈನಲಿ ಇದಾಗಿತ್ತು ನಮ್ಮ ಮನೆಯ ಕಿಚನ್ ಮೇಕ್ ಓವರ್ ಆ್ಯಂಡ್ ಟೂರ್, ಕಿಚನ್ ಟೂರ್ ಅಂತಲೂ ಹೇಳ್ಬೋದು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪಾಯಿಂಟ್ಸ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯೂಶ್ವಲಿ ಹೆಣ್ಮಕ್ಳಿಗೆ ಅಡುಗೆ ಮನೆ ಅರಮನೆ ಆದರೂ ಸಾಕಾಗಲ್ಲ, ಅದನ್ನು ಕೂಡ ಚಿಕ್ಕದಂತಲೇ ಅನಿಸುತ್ತೆ. ಯೂಶ್ವಲಿ ನಮ್ಮ ಕಿಚನ್ ಅಂದರೆ ನಮ್ಮ ಅಡುಗೆ ಅರಮನೆನ ನಾನು ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಹೇಗೆ ಬೇಕೋ ಹಾಗೆ, ನಮ್ಮ ಅಮ್ಮನಿಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ LED ಲೈಟ್ ಫಿಕ್ಸ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ದೆ ಆಯಿತು. ನಾನು ಯೆಲ್ಲೋ ಕಲರ್ ಅಂದ್ಕೊಂಡು ಬುಕ್ ಮಾಡಿದೆ, ಅದೊಂಥರ ಆರೆಂಜ್ ಕಲರ್ ಬಂದುಬಿಟ್ಟಿದೆ. ಸ್ವಲ್ಪ ಯಾಕೋ ನಂಗೆ ಅಷ್ಟು ಸಮಾಧಾನ ಅನಿಸ್ತಿಲ್ಲ. ಮೇ ಬಿ ಅದನ್ನು ನಾನು ನೆಕ್ಸ್ಟ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ
ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.